ಎಲ್ಲರಿಗೂ ನಮಸ್ಕಾರ. ಈ ಸುಂದರ ಸಮಾರಂಭದ ಸಾಮಾಜಿಕ ಕಳಕಳಿಯ ಈ ಅತ್ಯುತ್ತಮ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ಸರ್ವಧರ್ಮ ಮುಖಂಡರಿಗೂ, ಸರ್ವಧರ್ಮೀಯ ಗುರುಗಳಿಗೂ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಾಗರಿಕರಿಗೂ ಶಾಂತಿದೂತ ಮೊಹಮ್ಮದ್ ಪೈಗಂಬರರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇದೊಂದು ಸಮಾಜಮುಖಿ ಕಾರ್ಯಕ್ರಮದ ಈ ಆಂಬುಲೆನ್ಸ್ ಉದ್ಘಾಟನೆಯನ್ನು ಮಾಡಿರುವಂಥ ನೆರವೇರಿಸಿದಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದರೆ ಇದಕ್ಕೆ ಕಾರಣಕರ್ತರಾದ ಈ ಕೂಲೂರು ಕಾವೂರು ಮುಸ್ಲಿಂ ಒಕ್ಕೂಟ ಇದರ ಎಲ್ಲ ಸದಸ್ಯರಿಗೂ, ಅಧ್ಯಕ್ಷರಿಗೂ, ಕಾರ್ಯದರ್ಶಿಗಳಿಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಮುಖ್ಯವಾದ ವಿಷಯವೆಂದರೆ, ಈ ಆಂಬುಲೆನ್ಸ್ ಎಂಬುದು ಅದರಲ್ಲಿ ಪ್ರಯಾಣಿಸಲು ಯಾರಿಗೂ ಇಷ್ಟವಿರುವುದಿಲ್ಲ. ಆದರೆ ಅನಿವಾರ್ಯ ಸಂದರ್ಭಗಳಲ್ಲಿ ಇದು ನಮಗೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಎಂದರೆ, ನಮ್ಮ ಜೀವವನ್ನೇ ಉಳಿಸುವಂಥ ಆಪತ್ಬಾಂಧವನಾಗಿ ಕೆಲಸ ಮಾಡುತ್ತದೆ. ಹಾಗೆ ಇದೇ ರೀತಿ ಇವರು ಹೇಳಿದಂತೆ ಆಂಬುಲೆನ್ಸ್ ಉದ್ಘಾಟನೆ ಆಯಿತು, ಇದನ್ನು ಸಮಾಜಕ್ಕೆ ಲೋಕಾರ್ಪಣೆ ಆಯಿತು. ಆದರೆ ಒಂದೇ ದಿನದಲ್ಲಿ ಎಲ್ಲ ಮುಗಿದು ಹೋಗುವುದಿಲ್ಲ. ಇದನ್ನು ನಿರಂತರವಾಗಿ ಈಗ ಸರ್ ಹೇಳಿದಂತೆ ಇದರ ನಿರ್ವಹಣೆ ಇನ್ನೂ ಅದರ ಕಷ್ಟಕರವಾಗಿದೆ. ಆದ್ದರಿಂದ ಇದು ನಿರಂತರವಾಗಿ ಇದೇ ರೀತಿಯಲ್ಲಿ ಮುಂದುವರಿಯಲಿ ಎಂಬುದು ನಮ್ಮೆಲ್ಲರ ಆಶಯ. ಆದ್ದರಿಂದ ಸಮಾಜಕ್ಕೆ ನಾವು ಏನು ಕೊಡುಗೆಯನ್ನು ಕೊಡುವಾಗ ಅದು ನಿರಂತರವಾಗಿ ಅದು ಸೇವೆಯಲ್ಲಿರುವುದು ಮುಖ್ಯವಾಗಿರುತ್ತದೆ. ಈ ಕೆಲಸವನ್ನು ಈ ಕಾವೂರು ಮುಸ್ಲಿಂ ಒಕ್ಕೂಟ, ಕಾವೂರು ಕೂಲೂರು ಮುಸ್ಲಿಂ ಒಕ್ಕೂಟ ನಿರಂತರವಾಗಿ ನಡೆಸಿಕೊಂಡು ಬರುವ ಭರವಸೆಯು ಅವರು ಈಗ ತಾನೇ ಅವರ ಮಾತಿನಿಂದಲೇ ತಿಳಿದು ಬರುತ್ತದೆ. ಆದ್ದರಿಂದ ಇವರ ಸೇವೆಯು ನಿರಂತರವಾಗಿರಲಿ ಮತ್ತು ಇಂತಹ ಸೇವೆ ಸೌಹಾರ್ದತೆಯಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿದ ಕಾವೂರು ಮುಸ್ಲಿಂ ಒಕ್ಕೂಟಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ.